ಇನ್ನು ವಾಲ್ಮೀಕಿ ಹಗರಣದ ಸತ್ಯನಾರಾಯಣನ ಪಾತ್ರವೇ ರೋಚಕ. ಬೆಚ್ಚಿ ಬೀಳಿಸುತ್ತೆ ಈ ಸತ್ಯನಾರಾಯಣ್ ವರ್ಮಾನ ಇತಿಹಾಸ. ವಾಲ್ಮೀಕಿ ನಿಗಮದ ಹಗರಣವೇ ಈ ವರ್ಮಾಗೆ ಮೊದಲೇನಲ್ಲ. ಈ ಹಿಂದೆಯೂ ಛತ್ತೀಸ್ಗಢ ಸರ್ಕಾರಕ್ಕೆ ವರ್ಮಾನಿಂದ ವಂಚನೆ ಆರೋಪ ಇದೆ. ಸತೀಶ್ ವರ್ಮಾ ಎಂಬ ಹೆಸರಲ್ಲಿ ಛತ್ತೀಸ್ಗಢಕ್ಕೂ ಕೂಡ ಈತ ಪಂಗನಾಮ ಹಾಕಿದ್ದಂತೆ. ಛತ್ತೀಸ್ಗಢ ತರ ಹಣ ಲಪಟಾಯಿಸಿದ್ದ ಖತರ್ನಾಕ್ ವರ್ಮಾ ಕರ್ನಾಟಕದ ಮೇಲೂ ಕೂಡ ಆತನಿಗೆ ಕಣ್ಣು ಬಿದ್ದಿರುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್. ಈ ಸತ್ಯನಾರಾಯಣ್ ವರ್ಮಾ ಇದಾನಲ್ಲ, ಆತ ಇದೇ ಮೊದಲ ಬಾರಿಗೆ ವಂಚಿಸಿರೋದಲ್ಲ. ಈ ಹಿಂದೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೂ ಕೂಡ ವಂಚನೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಇದೆ. ಈತನ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಸತ್ಯನಾರಾಯಣ ವರ್ಮಾ ಅಂದ್ರೆ ಈ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣ ಏನಿದೆ, ಈ ಪ್ರಕರಣದ ಆರೋಪಿಯಾಗಿರುವಂತಹ ಸತ್ಯನಾರಾಯಣ ವರ್ಮಾ ಏನಿದ್ದಾನೆ, ಇದು ಈತನ ಮೊದಲನೇ ಕೆಲಸ ಅಲ್ಲ ಅಥವಾ ಮೊದಲನೇ ವಂಚನೆ ಅಲ್ಲ. ಈ ಹಿಂದೆ ಕೂಡ ಬಹುಕೋಟಿ ವಂಚನೆಯಲ್ಲಿ ಆತ ಭಾಗಿಯಾಗಿದ್ದ, ಜೊತೆಗೆ ಸಾಕಷ್ಟು ರಾಜ್ಯಗಳಲ್ಲಿ ಈತ ವಂಚನೆಯನ್ನ ಮಾಡಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 2022 ಮೇ ತಿಂಗಳಲ್ಲಿ ಛತ್ತೀಸ್ಗಢದ ರಾಜ್ಯ ಏನು ಕೃಷಿ ಮಾರುಕಟ್ಟೆಗೆ ವಂಚನೆಯನ್ನ ಮಾಡಿದ್ದ ಅಂತೇಳಿ ಆತನನ್ನ ಮುಜಗಹನ್ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಛತ್ತೀಸ್ಗಢದ ರಾಯ್ಪುರ ಜಿಲ್ಲೆಯಲ್ಲಿರುವಂತಹ ಮುಜಗಹನ್ ಪೊಲೀಸ್ ಠಾಣೆಯಲ್ಲಿ ಸತ್ಯನಾರಾಯಣ್ ವರ್ಮಾನ ಅರೆಸ್ಟ್ ಮಾಡಿರ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆತ ಏನು ಛತ್ತೀಸ್ಗಢ ರಾಜ್ಯ ಕೃಷಿ ಮಾರುಕಟ್ಟೆ ಇರುತ್ತೆ, ಆ ಕೃಷಿ ಮಾರುಕಟ್ಟೆಯ ಒಂದು ನಕಲಿ ಖಾತೆಯನ್ನ ಈತ ಸೃಷ್ಟಿ ಮಾಡಿರ್ತಾನೆ. ಅಂದ್ರೆ ರಾಜ್ಯ ಕೃಷಿ ಮಾರುಕಟ್ಟೆ ಏನಿದೆ ಖಾತೆ, ಆ ಖಾತೆಯನ್ನ ಹೊರತುಪಡಿಸಿ ಮತ್ತೊಂದು ಖಾತೆಯನ್ನ ಅದೇ ಹೆಸರಿನಲ್ಲಿ ಅಂದ್ರೆ ರಾಜ್ಯ ಅಭಿವೃದ್ಧಿ ನಿಧಿ ಅಂತೇಳಿ, ರಾಜ್ಯ ಕೃಷಿ ಮಾರುಕಟ್ಟೆ ಅಭಿವೃದ್ಧಿ ನಿಧಿ ಅನ್ನೋ ಹೆಸರಿನಲ್ಲಿ ಒಂದು ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿರ್ತಾನೆ. ಅಂದ್ರೆ ಇಲ್ಲಿ ಯಾವ ರೀತಿ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿದಾರೋ ಅದೇ ರೀತಿಯಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಮೂಲ ಖಾತೆಯಿಂದ ನಕಲಿ ಖಾತೆಗೆ 30 ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ನಕಲಿ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಅದಾದ ನಂತರ ನಕಲಿ ಖಾತೆಯ ಚೆಕ್ ಅನ್ನ ಬ್ಯಾಂಕ್ ಇಂದ ಆತ ಪಡೆದುಕೊಂಡು ಅದಾದ ನಂತರ 16.40 ಲಕ್ಷ ಅಂದ್ರೆ 16 ಕೋಟಿ 40 ಲಕ್ಷ ರೂಪಾಯಿಯನ್ನ ಇದೇ ರೀತಿ ನಿರಂತರವಾಗಿ ಈತ ಡ್ರಾ ಮಾಡ್ಕೊಳ್ತಾ ಹೋಗಿದ್ದಾನೆ. ಅಂದ್ರೆ ಹಂತವಾಗಿ ಈತ ಡ್ರಾ ಮಾಡ್ಕೊಂಡು ಹೋಗಿರ್ತಾನೆ. ಅದಾದ ನಂತರ ಆಕ್ಸಿಸ್ ಬ್ಯಾಂಕ್ ನ ಸಿಬ್ಬಂದಿ ಇದನ್ನ ಗಮನಿಸಿ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಸತೀಶ್ ವರ್ಮಾ ಅನ್ನೋ ಹೆಸರಿನಲ್ಲಿ ಈ ರೀತಿಯ ವಂಚನೆ ಮಾಡಿರೋದು ಕೂಡ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಮುಜಗಹನ್ ಪೊಲೀಸರಿಂದ ಸತ್ಯನಾರಾಯಣ ವರ್ಮಾ ಅವರ ಅರೆಸ್ಟ್ ಕೂಡ ಆಗಿರುತ್ತೆ. ಹಾಗಾಗಿ ಈಗ ಸದ್ಯ ಆತನ ಹಿಸ್ಟ್ರಿಯನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ಹಿಸ್ಟ್ರಿ ಅಂದ್ರೆ ಹಿಂದೆ ಆತ ಯಾವ ರೀತಿ ವಂಚನೆ ಮಾಡಿದ್ನೋ ಆ ಮೋಡಸ್ ಅಪರಂಡಿಯನ್ನ ಇಲ್ಲೂ ಅಪ್ಲೈ ಮಾಡಿರೋ ರೀತಿಯಲ್ಲಿ ಕಂಡಂತ ಹಿನ್ನೆಲೆಯಲ್ಲಿ ಆತನ ಹಿಸ್ಟ್ರಿ ಚೆಕ್ ಮಾಡಿದಾಗ ಈ ಕಂಪ್ಲೀಟ್ ಮಾಹಿತಿ ಲಭ್ಯವಾಗಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.